ಬಳ್ಳಾರಿಯ ಬ್ಯಾನರ್ ಗಲಭೆಗೆ ಸಂಬಂಧಪಟ್ಟಂತೆ ಮತ್ತೋರ್ವ ಅಧಿಕಾರಿಯ ತಲೆದಂಡ ಆಗಿದೆ. ಬಳ್ಳಾರಿ ಡಿವೈಎಸ್ಪಿ ಚಂದ್ರಕಾಂತ್ ನಂದಾರೆಡ್ಡಿ ಅವರನ್ನ ಈ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತೆ ವರ್ಗಾವಣೆ ಮಾಡಲಾಗಿದೆ. ಬಟ್ ಅವರಿಗಿನ್ನೂ ಸ್ಥಳವನ್ನ ನಿಯೋಜನೆ ಮಾಡಿಲ್ಲ. ಸ್ಥಳ ನಿಯೋಜನೆ ಮಾಡದೆ ಡಿವೈಎಸ್ಪಿ ನಂದಾರೆಡ್ಡಿ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿದ್ದು ಅವರ ಸ್ಥಳಕ್ಕೆ ನಂದಾರೆಡ್ಡಿ ಅವರ ಸ್ಥಳಕ್ಕೆ ಐಪಿಎಸ್ ಯಶ್ ಕುಮಾರ್ ಶರ್ಮಾ ಅವರನ್ನ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. 2023ರ ಐಪಿಎಸ್ ಅಧಿಕಾರಿ ಯಶ್ ಕುಮಾರ್ ಶರ್ಮಾ ಅವರನ್ನ ನಿಯೋಜನೆ ಮಾಡಲಾಗಿದ್ದು ಈ ಬ್ಯಾನರ್ ಗಲಭೆಯನ್ನು ನಿಯಂತ್ರಣ ಮಾಡುವಲ್ಲಿ ನಂದಾರೆಡ್ಡಿ ವಿಫಲರಾಗಿದ್ದಂತ ಹಿನ್ನೆಲೆಯಲ್ಲಿ ಅವರಿಗೆ ಟ್ರಾನ್ಸ್ಫರ್ ಅಂತ ಗೊತ್ತಾಗ್ತಾ ಇದೆ. ಎಡಿಜಿಪಿ ವರದಿಯನ್ನು ಆಧರಿಸಿ ಇನ್ನಷ್ಟು ಅಧಿಕಾರಿಗಳನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆದಂಡ ಮಾಡುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಪೊಲೀಸರ ವಿಫಲತೆಯ ಕುರಿತು ಸರ್ಕಾರಕ್ಕೆ ಎಡಿಜಿಪಿ ಹಿತೇಂದ್ರ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅಂಡ್ ಘಟನೆಯ 2ನೇ ದಿನವೇ ಎಸ್ಪಿ ಪವನ್ ನೆಜ್ಜೂರ್ ಸಸ್ಪೆಂಡ್ ಆಗಿದ್ದನ್ನು ನಾವು ರೀಕಾಲ್ ಮಾಡ್ಕೊಳ್ಬಹುದು. ಅಧಿಕಾರ ಸ್ವೀಕರಿಸಿದ 24 ಗಂಟೆ ಒಳಗಡೆನೆ ನಡೆದಂತ ಈ ಬ್ಯಾನರ್ ಗಲಭೆಗೆ ಪವನ್ ನೆಜ್ಜೂರ್ ಅವರ ಸಸ್ಪೆಂಡ್ ಆಗಿತ್ತು. ಆ ಬಳಿಕ ಡಿಐಜಿ ವರ್ತಿಕಾ ಕಟಿಯಾರ್ ಅವರನ್ನ ಕೂಡ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಇದೀಗ ಡಿವೈಎಸ್ಪಿ ಚಂದ್ರಕಾಂತ್ ನಂದಾರೆಡ್ಡಿ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೀರೇಶ್, ಅನೇಕ ಅಧಿಕಾರಿಗಳ ತಲೆದಂಡ ಆಗ್ತಾ ಇರೋದು ಅಂದ್ರೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅಂಡ್ ಈ ತನಕ ಕೂಡ ಪ್ರಕರಣ ತನಿಖೆ ಕೂಡ ಸಾಗ್ತಾ ಇದೆ. ಇದೀಗ ಮತ್ತೊಂದು ಬೆಳವಣಿಗೆ, ಮತ್ತೊಂದು ಅಧಿಕಾರಿಗೆ ಟ್ರಾನ್ಸ್ಫರ್ ಭಾಗ್ಯ. ಬಿಜೆಪಿ ನಾಯಕರು ಆಗ್ರಹ ಮಾಡಿದ್ ಕೂಡ ಇದನ್ನೇ. ಡೀಟೇಲ್ಸ್ ಕೊಡೋದಾದ್ರೆ ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ನಡೆದಂತಹ ಈ ಒಂದು ಜನವರಿ 1ನೇ ತಾರೀಕು ನಡೆದಂತಹ ಒಂದು ಗಲಭೆ ಮತ್ತು ದೋಂಬಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಗಣಿ ಜಿಲ್ಲೆಯನ್ನೇ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ ಎದುರಾಗಿತ್ತು. ಈ ಪರಿಸ್ಥಿತಿಗೆ ತಕ್ಕಂತೆಯೇ ಈ ಹಲ್ಲೆಗೊಳಗಾಗಿರತಕ್ಕಂತಹ ಮಾಜಿ ಸಚಿವರು ಮತ್ತು ಹಾಲಿ ಗಂಗಾವತಿ ಶಾಸಕರಾಗಿರತಕ್ಕಂತಹ ಜನಾರ್ದನ್ ರೆಡ್ಡಿ ಮತ್ತು ಅವರ ಆಪ್ತ ಸ್ನೇಹಿತರಾದಂತಹ ಶ್ರೀರಾಮುಲು ಈ ಒಂದು ದೋಂಬಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಅಲ್ಲಿರತಕ್ಕಂತಹ ಪೊಲೀಸ್ ಆಡಳಿತ ವ್ಯವಸ್ಥೆಯ ಒಂದು ದಿವ್ಯ ನಿರ್ಲಕ್ಷ್ಯವೇ ಕಾರಣ ಎನ್ನುತ್ತಕ್ಕಂತಹ ಮಾತನ್ನು ಮೊದಲಿನಿಂದಲೂ ಆರೋಪ ಮಾಡ್ತಾ ಬಂದ್ರು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆಯೇ ಈ ಮುಖ್ಯವಾಗಿ ಈ ಒಂದು ಎಎಸ್ಪಿ ಈ ಒಂದು ರವಿಕುಮಾರ್ ಮತ್ತು ಡಿವೈಎಸ್ಪಿ ಆಗಿರತಕ್ಕಂತಹ ಚಂದ್ರಕಾಂತ್ ನಂದಾರೆಡ್ಡಿ ಅವರ ಮೇಲೆ ಆರೋಪ ಮಾಡ್ತಾ ಬಂದ್ರು. ಇದರ ನಡುವೆ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾದಂತಹ ಒಂದು ವಿಚಾರ ಅಂದ್ರೆ ಎಡಿಜಿಪಿ ಏನು ಹಿತೇಂದ್ರ ಅವರ ಈ ಒಂದು ಪರಿಶೀಲನೆಯಿಂದಾಗಿ ಈಗಾಗಲೇ ಕೇವಲ ಅಧಿಕಾರ ವಹಿಸಿಕೊಂಡ 24 ಗಂಟೆ ಒಳಗಾಗಿಯೇ ಆಗತಾನೆ ಬಂದಿರತಕ್ಕಂತಹ ಎಸ್ಪಿ ಏನು ಪವನ್ ನಜ್ಜೂರ್ ಅವರು ಸಹ ಈ ಒಂದು ವರ್ಗಾವಣೆ ಮಾಡಲಾಯಿತು, ಸಸ್ಪೆಂಡ್ ಮಾಡಲಾಯಿತು. ಅದೇ ರೀತಿಯಾಗಿ ಈ ಒಂದು ಐಜಿಪಿ ಆಗಿರ್ತಕ್ಕಂಥ ವರ್ಟಿಕಾ ಕಟಿಯವರನ್ನು ಸಹ ಈ ಒಂದು ಟ್ರಾನ್ಸ್ಫರ್ ಮಾಡುವಂತಹ ಕಾರ್ಯಕ್ಕೆ ಮುಂದಾದರು. ಇದರ ನಡುವೆ ಮತ್ತೆ ಕೌಲ್ ಬಜಾರ್ನ ಈ ಸುಭಾಷ್ ಎನ್ನುತ್ತಕ್ಕಂತಹ ವ್ಯಕ್ತಿ ಇನ್ನು ಸಿಪಿಐ ಅವರನ್ನು ಸಹ ವರ್ಗಾವಣೆ ಮಾಡಾಯಿತು. ಈ 3 ತಲೆದಂಡಗಳ ನಂತರ ಈಗ 4ನೇ ತಲೆದಂಡವಾಗಿ ಈ ಒಂದು ಜನಾರ್ದನ್ ರೆಡ್ಡಿ ಅವರ ಆರೋಪದ ಹಿನ್ನೆಲೆಯಲ್ಲಿ ಈ ಒಂದು ಚಂದ್ರಕಾಂತ್ ನಂದಾರೆಡ್ಡಿ ಎನ್ನುತ್ತಕ್ಕಂಥ ಡಿವೈಎಸ್ಪಿ ಅವರನ್ನು ಸಹ ಸ್ಥಳ ನಿಯೋಜನೆ ಮಾಡದೆ ವರ್ಗಾವಣೆ ಮಾಡುವುದರ ಮೂಲಕ ಸರ್ಕಾರವು ಸಹ ಇದೆಲ್ಲೋ ಒಂದು ಕಡೆ ಕುಲಂಕುಷವಾಗಿ ಪರಿಶೀಲನೆಗೆ ಬೇಕಾದಂತಹ ಸಂಪೂರ್ಣವಾದಂತಹ ಹಿತಕರವಾದ ವಾತಾವರಣ ಬಳ್ಳಾರಿಯಲ್ಲಿ ನಿರ್ಮಾಣ ಮಾಡುವಂತಹ ಹಂತಕ್ಕೆ ಕೈ ಹಾಕಿದೆ. ಹಾಗೂ ಈ ಒಂದು ಗಲಭೆಯನ್ನು ತಡೆಯುವಂತಹ ಸಂದರ್ಭದಲ್ಲಿ ಈ ಒಂದು ಕೌಲ್ ಬಜಾರ್ ಸಿಪಿಐಗೆ ಇರತಕ್ಕಂತಹ ಈ ಒಂದು ಸುಭಾಷ್ ಅವರು ಚಂದ್ರಕಾಂತ್ ನಂದಾರೆಡ್ಡಿ ಅವರು ಸಹ ಈ ಒಂದು ವಾಲ್ಮೀಕಿ ಸರ್ಕಲ್ ಅಥವಾ ಎಸ್ಪಿ ಸರ್ಕಲ್ ನಿಂದ ಜನಾರ್ದನ್ ರೆಡ್ಡಿ ಮನೆಯವರೆಗೆ ಸಾಗಬೇಕಾದಂತಹ ಮೆರವಣಿಗೆಯಲ್ಲಿ ಇವರು ಮುಂದೆ ಇದ್ದುಕೊಂಡೇ ಇವರನ್ನು ಈ ಒಂದು ಬರುತ್ತಿರತಕ್ಕಂತಹ ಈ ಒಂದು ಗಲಭೆಗೆ ಕಾರಣವಾಗಿರತಕ್ಕಂಥವರನ್ನು ತಡೆಯುವಲ್ಲಿ ವಿಫಲವಾಗಿರುವುದೇ ಈ ಎಲ್ಲಾ ಒಂದು ತಲೆದಂಡಕ್ಕೆ ಕಾರಣ ಎನ್ನುತ್ತಕ್ಕಂತಹ ಮಾತು ಸಹ ಕೇಳಿ ಬರ್ತಾ ಇದೆ. ಪ್ರಜ್ವಲ, ಇಲ್ಲಿ ಮತ್ತೊಂದು ವಿಚಾರ ಏನಂದ್ರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ತಲೆದಂಡ ಆಗುವಂತಹ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಪ್ರಜ್ವಲ, ಫೈನ್ ವೀರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.